ರಾಜ್ಯ ಸರ್ಕಾರಕ್ಕೀಗ ಬ್ರದರ್ ಭಯ. ಪ್ರಭಾವಿ ಸಚಿವರಿಗೆ ಪುಕ ಎಚ್ಡಿಕೆಗೆ ಕೈಬಲ. ಸಾವಿರಾರು ಕೋಟಿ ಭೂಮಿ ವಿಷಯ ದಾಖಲೆಗಳ ಆಟ ಆರಂಭ. ಎಚ್ಡಿಕೆ ಭೂ ಬ್ರಹ್ಮಾಸ್ತ್ರ. ಸರ್ಕಾರಕ್ಕೆ ಕಾಂಗ್ರೆಸ್ ಬಳಿಕ ಈಗ ಜೆಡಿಎಸ್ ನಿಂದ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಈಗ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರಾ ಎಚ್ಡಿಕೆ? ಸದನದಲ್ಲಿ ದಾಖಲೆ ಬಿಡುಗಡೆ ಮಾಡೋದಾಗಿ ಹೇಳಿರುವ ಎಚ್ಡಿಕೆ ಹಾಗಾದ್ರೆ ಯಾವ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ? ಸಹಕಾರ ನೀಡುವಂತೆಯೂ ಬಹಿರಂಗವಾಗಿ ಕಾಂಗ್ರೆಸ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಚ್ಡಿಕೆ ಮನವಿಗೆ ಪರೋಕ್ಷವಾಗಿ ಸಹಕರಿಸಲು ಕಾಂಗ್ರೆಸ್ ಕೂಡ ಈಗಾಗಲೇ ರೆಡಿ ಆಗಿದೆ, ಪ್ಲಾನ್ ಮಾಡಿಕೊಂಡಿದೆ. ಎಚ್ಡಿಕೆ ದಾಖಲೆಯಿಂದಾಗಿ ಬಿಜೆಪಿ ವಿರುದ್ಧ ಹೋರಾಡು. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದಕ್ಕೆ ಲಾಭ ಆಗತ್ತೆ ಕಾಂಗ್ರೆಸ್ಗೂ ಕೂಡ. ಸಚಿವರೊಬ್ಬರು ಹಾಗೂ ಪ್ರಭಾವಿ ಮುಖಂಡನ ಭ್ರಷ್ಟಾಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ಕೋಟಿಯ ಭ್ರಷ್ಟಾಚಾರದ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ. ಪ್ರಭಾವಿ ಸಚಿವರೊಬ್ಬರ ಹೆಸರು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಮೊನ್ನೆಷ್ಟು ದಾಖಲೆಯ ವಿಚಾರವನ್ನ ಕೂಡ ಎಚ್ಡಿಕೆ ಹೇಳಿದ್ರು. ಸೊ ಪ್ರಭಾವಿ ಸಚಿವರೊಬ್ಬರಿಗೆ ಪ್ರಭಾವಿ ನಾಯಕನ ಬೆಂಬಲ ಇರೋದು. ಪ್ರಭಾವಿ ಮುಖಂಡರ ಬಗ್ಗೆ ದಾಖಲೆ ಕಲೆ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ದಾಖಲೆ ಬಿಡುಗಡೆ ಬಳಿಕ ಬಿಜೆಪಿಯಲ್ಲೇ ಸಂಚಲನ ಉಂಟಾಗುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡುವ ದಾಖಲೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ರೀತಿಯಾಗಿ ಸರ್ಕಾರಕ್ಕೆ ಇದು ಮುಳುವಾಗತ್ತೆ ಕಾದು ನೋಡಬೇಕಾಗಿದೆ. ಏನ್ ನನ್ನನ್ನ ಕೆಣಕಿದ್ದಾರೆ. ಒಂದೇ ಒಂದು ಸಬ್ಜೆಕ್ಟ್ ಸ್ಯಾಂಪಲ್ ಇಡ್ತೀನಿ. ಹಣಕ್ಕೋಸ್ಕರವಾಗಿ ಯಾವ ರೀತಿ ಪಬ್ಲಿಕ್ ಪ್ರಾಪರ್ಟಿಗಳನ್ನ, ಪಬ್ಲಿಕ್ ವಸ್ತುಗಳನ್ನ ಸ್ವೇಚ್ಛಾಚಾರವಾಗಿ ಮಾರಾಟಕ್ಕೆ ಇಡ್ತಾರೆ ಅಂತಕ್ಕಂಥ ಒಂದು ಪ್ರಕರಣ ಈ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ವಿರೋಧ ಪಕ್ಷದ ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ ನಾಯಕರಿಗೂ ಮನವಿ ಮಾಡ್ತೇನೆ, ಸ್ವಲ್ಪ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ದಾಖಲೆಗಳ ಸಮೇತ ಒಂದು ಅವಕಾಶ. ಜೆಡಿಎಸ್ ಪಕ್ಷ ಒಂದು ಸಣ್ಣ ಪಕ್ಷ ನಮ್ಮದು, ಅದರಿಂದ ಒಂದು ಅವಕಾಶವನ್ನ ಸದನದಲ್ಲಿ ನಾನು ಪಡಿಬೇಕು. ಈ ಒಂದು 8-9 ದಿನದ ಮುಂದಿನ ಕಲಾಪದಲ್ಲಿ ನಾಡಿನ ಜನತೆಗೆ, ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಸಂದೇಶ ಹೋಗಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಮೊನ್ನೆ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ದಾಖಲೆ ಬಿಡುಗಡೆ ಮಾಡ್ತೀನಿ ಈ ರೀತಿಯಾದಂತಹ ಒಂದು ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಹಾಗಾದ್ರೆ ಯಾರು ಆ ಪ್ರಭಾವಿ ಸಚಿವರು? ಯಾವ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ? ನವಿತಾ ಜೈನ್ 2008ನೇ ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಸರಣಿ ರೂಪದಲ್ಲಿ, ಧಾರಾವಾಹಿ ರೂಪದಲ್ಲಿ ದಾಖಲೆಗಳನ್ನ, ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡೋ ಮುಖಾಂತರ ಅವತ್ತು ಇಡೀ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದವರು ಇದೇ ಎಚ್ ಡಿ ಕುಮಾರಸ್ವಾಮಿ. ಇದೀಗ ಸಚಿವರೊಬ್ಬರ ಸವಾಲಿಗೆ ಪ್ರತಿ ಸವಾಲಾಗಿ ವಿಧಾನಸಭೆಯ ಅಧಿವೇಶನದಲ್ಲೇ ಬೃಹತ್ ಹಗರಣದ, ಸಾವಿರಾರು ಕೋಟಿ ಹಗರಣದ ಭೂಮಿ ಪರಭಾರೆಯ ಟ್ರಸ್ಟ್ ನ ವಂಚನೆಗೆ ಸಂಬಂಧಪಟ್ಟ ಹಾಗೆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇತ್ತೀಚೆಗಷ್ಟೇ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಐಟಿ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸವಾಲನ್ನು ಎತ್ತಿದ್ರು. ನೀವು ಸುಮ್ಮನೆ ಆರೋಪವನ್ನು ಮಾಡಬೇಡಿ, ದಾಖಲೆ ಬಿಡುಗಡೆ ಮಾಡಿ, ದಾಖಲೆ ತೋರಿಸಿ ಅಂತೇಳಿ ಸವಾಲನ್ನ ಎಸೆದರು. ಆ ಸವಾಲಿಗೆ ತಕ್ಕಂತೆ ಯಾವ ಸಚಿವರು ನನಗೆ ಸವಾಲ್ ನೆಸಿದ್ರು ಅವರಿಗೆ ದಾಖಲೆಯನ್ನ ವಿಧಾನಸೌಧ ಅಧಿವೇಶನದಲ್ಲೇ ಬಿಡುಗಡೆ ಮಾಡ್ತೀನಿ ಅನ್ನೋ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇದೀಗ ಕಾಂಗ್ರೆಸ್ ನಾಯಕರ ಸಹಕಾರವನ್ನು ಕೇಳಿರುವಂತದ್ದು. ವಿಧಾನಸಭೆ ಅಧಿವೇಶನ ದಾಖಲೆ ಬಿಡುಗಡೆ ಸಂದರ್ಭದಲ್ಲಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ, ಕಾಂಗ್ರೆಸ್ ಆಗ ಬೆಂಬಲ ಕೊಡಿ ಅಂತೇಳಿ ಈಗ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬಹಿರಂಗವಾಗಿ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿರೋದು. ಇದೀಗ ಇದರ ಲಾಭವನ್ನು ಕಾಂಗ್ರೆಸ್ ಕೂಡ ಪಡೆಯುವ ಉದ್ದೇಶಕ್ಕಾಗಿ ಕುಮಾರಸ್ವಾಮಿ ಅವರು ದಾಖಲೆ ಬಿಡುಗಡೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಪರೋಕ್ಷವಾಗಿ ಬೆಂಬಲ ನೀಡಲು ಸಿದ್ಧವಾಗಿರುವಂತದ್ದು. ಒಟ್ಟಾರೆ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ರಸ್ಟ್ ಒಂದರ ಭೂಮಿ ಪರಭಾರೆಯ ಕಾನೂನನ್ನು ಉಲ್ಲಂಘಿಸಿ ಪರಭಾರೆ ಮಾಡಿ ಸಾವಿರಾರು ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಕಬಳಿಸಿರುವ ಬೃಹತ್ ದಾಖಲೆಯನ್ನ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಆ ಎಲ್ಲ ದಾಖಲೆಯನ್ನ ಕಾನೂನು ಪಂಡಿತರೊಂದಿಗೆ, ತಜ್ಞರೊಂದಿಗೆ ಚರ್ಚೆ ಮಾಡಿಸಿ ಅದನ್ನ ಪರಿಶೀಲಿಸಿ ಅಂತಿಮವಾಗಿ ಇದು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಕುಮಾರಸ್ವಾಮಿ ಅವರು ತೀರ್ಮಾನಕ್ಕೆ ಬಂದಿರುವಂತದ್ದು. ಹಾಗಾಗಿ ಇವತ್ತು ಅಥವಾ ಈ ಅಧಿವೇಶನ ಅಂದ್ರೆ ಬರುವ ಸೋಮವಾರ ದಾಖಲೆಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಇದು ಕೇವಲ ಸ್ಯಾಂಪಲ್ ಅಷ್ಟೇ, ಇದನ್ನೇ ಫಸ್ಟ್ ಅರಗಿಸಿಕೊಳ್ಳಿ ಬಿಜೆಪಿ ನಾಯಕರು ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕೇವಲ ಇದು ಒಂದು ಅಲ್ಲ, ಹಾಗಾದ್ರೆ ಇನ್ನು ಕೂಡ ಅನೇಕ ರೀತಿಯ ದಾಖಲೆಗಳು ಒಂದಷ್ಟು ಸಚಿವರಿಗೆ ಮುಳುವಾಗುವಂತಹ, ಶಾಸಕರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ ಅಂತ.
ಖಂಡಿತವಾಗಿ ಕುಮಾರಸ್ವಾಮಿ ಅವರು ತುಂಬಾ ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಇದನ್ನ ಅವ್ರು ಒಂದು ಮಾತನ್ನ ಹೇಳ್ತಿದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರ ಗಮನಕ್ಕೆ ಹೋಗುವಂತ ದಾಖಲೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಿರುಗಿ ನೋಡುವಂತ ಈ ದಾಖಲೆ ಅನ್ನೋ ಮುಖಾಂತರ ದೊಡ್ಡ ಮಟ್ಟದ ಬಾಂಬ್ ಅಂತಲೇ ಕೂಡ ಎಲ್ಲೊಂದ್ ಕಡೆ ಸುಳಿವನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ವಿರುದ್ಧ ಅಷ್ಟು ಸುಲಭವಾಗಿ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಅವರ ಬಳಿ ಹಲವಾರು ದಾಖಲೆಗಳಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅವರು ಕೂಡ 2 ಬಾರಿ ಮುಖ್ಯಮಂತ್ರಿ ಆದಂತವರು, ಆಡಳಿತ ವರ್ಗದ ಜೊತೆ ತನ್ನದೇ ಆದ ಸ್ನೇಹವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಈ ದಾಖಲೆ ಮಾಜಿ ಮುಖ್ಯಮಂತ್ರಿಯೊಬ್ಬರ ಪುತ್ರ ಮತ್ತು ಹಾಲಿ ಪ್ರಭಾವಿ ಸಚಿವರೊಬ್ಬರ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ದಾಖಲೆ ಅಂತಲೇ ಕೂಡ ಹೇಳಲಾಗ್ತಿದೆ. ಆ ದಾಖಲೆ ಬಿಡುಗಡೆ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವಿಧಾನಸಭೆ ಅಧಿವೇಶನದಲ್ಲಿ ದಾಖಲೆ ಬಿಡುಗಡೆ ಮಾಡುವ ಮುಖಾಂತರ ಇಡೀ ಬಿಜೆಪಿಗೆ ಇನ್ನಿಲ್ಲದ ಕೆಲವೊಂದ್ ಕಡೆ ಚಿಂತೆಗೀಡು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸರ್ಕಾರಕ್ಕೆ ಇಕ್ಕಟ್ಟು ಸೃಷ್ಟಿ ಮಾಡುವ ಮುಖಾಂತರ ಅತಿ ದೊಡ್ಡ ಸಂಚಲನ ಉಂಟು ಮಾಡೋ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ. ನವಿತಾ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಸದನದಲ್ಲಿ ಒತ್ತುವರಿ ಗಲಾಟೆ, ಆರೋಪಿ ಸ್ಥಾನದಲ್ಲಿ ಕೇಸರಿ ಕೈ, ಹೊರಗೆ ಬುಲ್ಡೋಸರ್ ಸದ್ದು, ಸದನದಲ್ಲಿ ನಾನಾ ನೀನಾ ಫೈಟ್. 3ನೇ ದಿನವೂ ಸದನ ಹೀಗೇನಾ? ಅಭಿವೃದ್ಧಿ ಮಾತು ಇರುತ್ತಾ? ಸದನ ಸಮರ ಡೇ 3.